ಗುಬ್ಬಿ ವಾಸುಗೆ ಮುಟ್ಟಿ ನೋಡಿಕೊಳ್ಳುವಂತೆ ರಾಜಣ್ಣ ಪೆಟ್ಟು. ಗುಬ್ಬಿಯಲ್ಲಿ ಫಲಿತಾಂಶ ನೋಡಿ ಕಕ್ಕಾಬಿಕ್ಕಿಯಾಗಿರುವಂತಹ ಶಾಸಕ ಗುಬ್ಬಿ ವಾಸು. ಗುಬ್ಬಿ ವಾಸುಗೆ ಮುಟ್ಟಿ ನೋಡಿಕೊಳ್ಳುವಂತೆ ರಾಜಣ್ಣ ಪೆಟ್ಟು. ಗುಬ್ಬಿಯಲ್ಲಿ ಫಲಿತಾಂಶ ನೋಡಿ ಬೆಚ್ಚು ಬಿದ್ದಂತಹ ಶಾಸಕ ಗುಬ್ಬಿ ವಾಸು. ಇಂತಹ ಫಲಿತಾಂಶವನ್ನ ನಿರೀಕ್ಷೆ ಮಾಡದೇ ಇರುವಂತಹ ಗುಬ್ಬಿ ಶ್ರೀನಿವಾಸ್ ಅವಿರೋಧ ಆಯ್ಕೆ ತಪ್ಪಿಸಲಿಕ್ಕೆ ಅಭ್ಯರ್ಥಿ ಕಣಕ್ಕೆ ಇಳಿಸಿದಂತಹ ಗುಬ್ಬಿ ವಾಸು. ಆದ್ರೆ ಗುಬ್ಬಿ ವಾಸು ಅಭ್ಯರ್ಥಿಗೆ ಸಿಕ್ಕಂತಹ ಮತಗಳೆಷ್ಟು ಗೊತ್ತಾ? 0-0-0-0. ಗುಬ್ಬಿಯ ಎಲ್ಲಾ 21 ಮತಗಳನ್ನ ಬುಟ್ಟಿಗೆ ಹಾಕೊಂಡಿರುವಂತಹ ರಾಜಣ್ಣ ಬೆಂಬಲಿಗರು 21 ವರ್ಸಸ್ 0-0 ಮತಗಳ ಅಂತರದಿಂದ ಗೆದ್ದು ಬೀಗಿರುವಂತಹ ರಾಜಣ್ಣ ಬೆಂಬಲಿಗ ಪ್ರಭಾಕರ್ ಎದುರಾಳಿಯ ಮತವೂ ಕೂಡ ಪ್ರಭಾಕರ್ ಪಾಲಾಗಿದೆ. ಇದು ರಾಜಣ್ಣ ರಣತಂತ್ರ. ತಮ್ಮ ಮತಗಳನ್ನ ತಮಗೆ ಹಾಕಿಸಿಕೊಳ್ಳಲಿಕ್ಕೆ ಮಲ್ಲಿಕಾರ್ಜುನ್ ಜೆಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶದ ಬೆನ್ನಲ್ಲೇ ಬೆಂಗಳೂರಿಗೆ ಹೋಗಿರುವಂತಹ ವಾಸಣ್ಣ ತುಮಕೂರಿನಲ್ಲಿ ಯಾವ ಮಾಧ್ಯಮಗಳ ಕೈಗೂ ಸಿಗದೆ ಹೋಗಿರುವಂತಹ ವಾಸಣ್ಣ. ಎಸ್ ವೀಕ್ಷಕರೇ, ಡಿಸಿಸಿ ಬ್ಯಾಂಕ್ನ ವಿಚಾರವಾಗಿ ಮಾತನಾಡ್ತಾ ಇದ್ದೆ. ನಿನ್ನೆ ಆಗಿರುವಂತಹ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಅದು ತುಮಕೂರಿನಲ್ಲಿ ಆಗಿರುವಂಥದ್ದು. 14 ಕ್ಷೇತ್ರಗಳಿಗೆ 14 ಕ್ಷೇತ್ರವನ್ನು ಕೂಡ ಗೆದ್ದು ಬೀಗಿರುವಂತಹ ರಾಜಣ್ಣ ಅವರ ಜೊತೆಗೆ ನಿಂತಹ ಅವರ ಬೆಂಬಲಿಗರು ಈ ರಣತಂತ್ರವನ್ನ ಹೇಗೆ ರೂಪಿಸಿದ್ದಾರೆ ಅಂತ ನೋಡಿ. 21 ಮತಗಳನ್ನು ಕೂಡ ಎಲ್ಲ 21 ಮತಗಳನ್ನು ಕೂಡ ಬುಟ್ಟಿಗೆ ಹಾಕೊಂಡಿದ್ದಾರೆ ರಾಜಣ್ಣ ಬೆಂಬಲಿಗರು. 21 ವರ್ಸಸ್ 0-0 ಮತಗಳ ಅಂತರದಿಂದ ರಾಜಣ್ಣ ಗೆದ್ದು ಬೀಗಿದ್ದಾರೆ. ರಾಜಣ್ಣ ಅವರ ಬೆಂಬಲಿಗರು ಪ್ರಭಾಕರ್ ಗೆದ್ದು ಬೀಗಿರುವಂಥದ್ದು. ಎಸ್ ವೀಕ್ಷಕರೇ, ಗುಬ್ಬಿ ಶ್ರೀನಿವಾಸ್ ಅವರಿಗೆ ಮುಟ್ಟು ನೋಡ್ಕೊಳ್ಳಂಗೆ ಪೆಟ್ಟು ಕೊಟ್ಟಿರುವಂತಹ KN ರಾಜಣ್ಣ. ಗುಬ್ಬಿಯ ಫಲಿತಾಂಶವನ್ನ ನೋಡಿ ಶಾಸಕ ಗುಬ್ಬಿ ವಾಸು ಫುಲ್ ಸಾಕು. ಇಂತಹ ಫಲಿತಾಂಶವನ್ನ ನಿರೀಕ್ಷೆ ಕೂಡ ಮಾಡದೇ ಇರುವಂತಹ ಗುಬ್ಬಿ ಶ್ರೀನಿವಾಸ್ ಅವಿರೋಧ ಆಯ್ಕೆಯನ್ನ ತಪ್ಪಿಸಲಿಕ್ಕೆ ಅಭ್ಯರ್ಥಿ ಕಣಕ್ಕೆ ಇಳಿಸಿದಂತಹ ಗುಬ್ಬಿ ವಾಸು. ಆದರೆ ಗುಬ್ಬಿ ವಾಸು ಅಭ್ಯರ್ಥಿಗೆ ಸಿಕ್ಕಿರುವಂತಹ ಮತಗಳೇ 0-0-0. ಗುಬ್ಬಿಯ ಎಲ್ಲಾ 21 ಮತಗಳನ್ನು ಕೂಡ ಬುಟ್ಟಿಗೆ ಹಾಕೊಂಡಿದ್ದಾರೆ ರಾಜಣ್ಣ ಹಾಗೂ ರಾಜಣ್ಣ ಬೆಂಬಲಿಗರು. 21 ವರ್ಸಸ್ 0-0 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ ರಾಜಣ್ಣ ಬೆಂಬಲಿಗರು ಆಗಿರುವಂತಹ ಪ್ರಭಾಕರ್ ಎದುರಾಳಿಯ ಮತವೂ ಕೂಡ ರಾಜಣ್ಣ ಅವರ ಪಾಲಾಗಿದೆ, ಅಂದ್ರೆ ಪ್ರಭಾಕರ್ ಅವರ ಪಾಲಾಗಿದೆ. ಇದು ರಾಜಣ್ಣ ಅವರ ರಣತಂತ್ರ ಅಲ್ಲದೆ ಮತ್ತಿನ್ನೇನು. ತಮ್ಮ ಮತಗಳನ್ನ ತಮಗೆ ಹಾಕಿಕೊಳ್ಳದ ಮಲ್ಲಿಕಾರ್ಜುನ್, ಅಂದ್ರೆ ಎದುರುಗಡೆ ಇದ್ನಲ್ಲ ಪ್ರಭಾಕರ್ ಎದುರುಗಡೆ ಇರುವಂತಹ ಮಲ್ಲಿಕಾರ್ಜುನ್, ತನ್ನ ಮತವನ್ನು ಕೂಡ ತನಗೆ ಹಾಕೊಂಡಿಲ್ಲ. ಇದನ್ನು ನೋಡಿದ್ರೆ ಸಾಕಷ್ಟು ಅಚ್ಚರಿ ಬರುತ್ತೆ. ಅಂದರೆ ಗುಬ್ಬಿ ವಾಸು ಅವರಿಗೆ ಸರಿಯಾಗಿ ಟಕ್ಕರನ್ನ ಕೊಡಬೇಕು. ನನ್ನ ಒಂದು ವಜಾ ಸಂದರ್ಭದಲ್ಲಿ ಖುಷಿಯ ಸ್ಟೇಟಸ್ ಅನ್ನ ಹಾಕೊಂಡಿದ್ರಿ ಅಲ್ವಾ, ಅದಕ್ಕೆ ನನಗೆ ಬಹಳ ದುಃಖ ಇದೆ, ನನಗೆ ಬಹಳ ಉರಿದಿದೆ ಅಂತ ಹೇಳಿ ಈ ರೀತಿಯಾಗಿ ಅದಕ್ಕೆ ವಿರುದ್ಧವಾಗಿ ಮಾಡಿರುವಂತಹ ರಣತಂತ್ರ ಇದು.
KN ರಾಜಣ್ಣ ಅವರು ರಣತಂತ್ರ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಅಂದ್ರೆ ಪ್ರಭಾಕರ್ ಅವರ ಎದುರುಗಡೆ ನಿಂತ್ಕೊಂಡಿದ್ದಂತಹ ಮಲ್ಲಿಕಾರ್ಜುನ್ ಅವರ ಮತವೂ ಕೂಡ ಮಲ್ಲಿಕಾರ್ಜುನ್ ಹಾಕೊಳ್ಳದೆ ಪ್ರಭಾಕರ್ಗೆ ಹಾಕೊಂಡಿರುವಂಥದ್ದು ಮಹಾ ಅಚ್ಚರಿಯನ್ನ ತಂದಿದೆ. DCC ಬ್ಯಾಂಕ್ನ ಫಲಿತಾಂಶ ಬೆನ್ನಲ್ಲೇ ಬೆಂಗಳೂರಿಗೆ ವಾಸಣ್ಣ ಅವರು ಜಂಪ್ ಆಗಿರುವಂಥದ್ದು. ತುಮಕೂರಿನಲ್ಲಿ ಯಾವುದೇ ಮಾಧ್ಯಮದ ಕೈಗೂ ಕೂಡ ಸಿಕ್ಕಿಲ್ಲ. ಮಾಧ್ಯಮದ ಕೈಗೆ ಸಿಕ್ಕರೆ ಬಿಡ್ತಾವ, ಹರಿದು ಊರ್ ಬಾಗ್ಲು ಮಾಡಿರ್ತಾವ ವಿಚಾರಗಳನ್ನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.